ನಮಸ್ಕಾರ ವೀಕ್ಷಕರೇ. ಈಗ 4ನೇ ಅಧ್ಯಾಯದ 4ನೇ ಶ್ಲೋಕ ಹೀಗಿದೆ. ಅರ್ಜುನ ಉವಾಚ ಅಪರಂ ಭವತೋ ಜನ್ಮ ಪರಂಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಅಂದರೆ ಈಗ ಸಾಮಾನ್ಯವಾಗಿ ಎಲ್ಲರ ಮನಸ್ಸಲ್ಲೂ ಒಂದು ಸಹಜವಾದ ಒಂದು ಪ್ರಶ್ನೆ ಮೂಡಬಹುದು. ಕೃಷ್ಣ ಹೇಳ್ತಾನೆ, ನಾನು ಮೊದಲು ಸೂರ್ಯನಿಗೆ ಈ ಒಂದು ಜ್ಞಾನವನ್ನು ಅಥವಾ ಯೋಗವನ್ನು ಹೇಳಿದೆ, ಆನಂತರ ಮನುವಿಗೆ, ಆನಂತರ ಇಕ್ಷ್ವಾಕುವಿಗೆ, ಹೀಗೆ ಪರಂಪರಾಗತವಾಗಿ ಈ ಜ್ಞಾನವು ಮುಂದುವರೆಯಲ್ಪಟ್ಟಿತು ಅಂತ ಹೇಳ್ತಾರಲ್ಲ. ಹಾಗಾದರೆ ನಮಗೆಲ್ಲ ತಿಳಿದಿರೋ ಹಾಗೆ ಸೂರ್ಯ ಎಲ್ಲರಿಗಿಂತ ಈ ಜಗತ್ತಿನ ಮೂಲವೇ ಸೂರ್ಯ ಅಂತ ಇಟ್ಕೊಂಡ್ರೆ ಹೇಗೆ ತಿಳಿದುಕೊಳ್ಳೋದು? ಈಗ ಕೃಷ್ಣ ನೀನು ಹೇಳ್ತಿದ್ಯಾ, ಈಗ ನೀನೇ ಸೂರ್ಯನಿಗೆ ಉಪದೇಶ ಮಾಡ್ತಿದ್ದೆ, ನಾವೆಲ್ಲ ತಿಳ್ಕೊಂಡಿರೋದು ಸೂರ್ಯನೇ ಮೊದಲು ಅಂತ. ಇದನ್ನು ಹೇಗೆ, ಈ ಸಂದೇಹ ಹೇಗೆ ಪರಿಹಾರ ಮಾಡಬಹುದು ಅಂತ ಹೇಳಿ ಅರ್ಜುನ ಕೃಷ್ಣನಿಗೆ ಕೇಳ್ತಾನೆ. ಅಪರಂ ಭವತೋ ಜನ್ಮ ಪರಂಜನ್ಮ ವಿವಸ್ವತಃ ಕಥಂ ಏತದ್ ವಿಜಾನೀಯಾಂ, ಹೇಗೆ ವಿಜಾನೀಯಾಂ ಅಂದರೆ ತಿಳಿದುಕೊಳ್ಳುವುದು ಅಂತ. ತ್ವಂ ಆದೌ ಪ್ರೋಕ್ತವಾನಿತಿ, ನೀನೇ ಮೊದಲು, ತ್ವಂ ಆದೌ ಮೊದಲು, ನೀನೇ ಅವನಿಗೆ ಹೇಳಲ್ಪಟ್ಟಿದೆ ಅಂತ ಹೇಗೆ ನಾವು ತಿಳ್ಕೊಳ್ಳೋದು ಅಂಥೇಳಿ ಇಲ್ಲಿ ಅರ್ಜುನ ಕೃಷ್ಣನಿಗೆ ಒಂದು ಸಾಮಾನ್ಯವಾದ ಒಂದು ಪ್ರಶ್ನೆಯನ್ನು ಇಡ್ತಾನೆ. ಇದು ಕೇವಲ ಅರ್ಜುನನ ಪ್ರಶ್ನೆ ಅಲ್ಲದೆ ಯಾರೇ ಒಬ್ಬ ಸಾಮಾನ್ಯನು ತಿಳಿದುಕೊಳ್ಳಬೇಕಾದ ಒಂದು ಪ್ರಶ್ನೆ. ಅದಕ್ಕೆ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಚೆನ್ನಾಗಿ ಒಂದು ಉತ್ತರವನ್ನು ಕೊಡ್ತಾನೆ. ಮುಂದಿನ ಶ್ಲೋಕದಲ್ಲಿ ನಾವು ಅದನ್ನು ನೋಡೋಣ. ನಮಸ್ಕಾರ.